ನೀವು ಈ 3 ವಿಚಾರಗಳನ್ನ ಮಾಡಿದ್ರೆ ಯಾರ ಕಾನ್ಫಿಡೆನ್ಸ್ನ ಬೇಕಾದರೂ ಬ್ರೇಕ್ ಮಾಡಬಹುದು. ನಂಬರ್ 1, ಕಂಪೇರಿಂಗ್ ದೆಮ್ ಟು ಅದರ್ಸ್. ನೋಡು ನಿನ್ ಫ್ರೆಂಡ್ಸ್ ಹೇಗಿದ್ದಾರೆ, ನೀನ್ ನೋಡಿ ಹೇಗಿದ್ಯಾ, ಅವ್ರು ನೋಡಿ ಕಲಿಯಕ್ಕಾಗಲ್ವಾ ಅಂತ ಹೇಳೋದಾಗಿರಬಹುದು. 2ನೇದು, ಇಗ್ನೋರಿಂಗ್ ದೇರ್ ಸ್ಮಾಲ್ ವಿನ್ಸ್. ಅದೇನ್ ಮಹಾ, ಯಾರು ಬೇಕಾದ್ರೂ ಮಾಡ್ತಾರೆ, ನೀನ್ ಮಾಡಿದ್ದೇನು ದೊಡ್ಡದಲ್ಲ ಅಂತ ಹೇಳೋದಾಗಿರಬಹುದು. ನಂಬರ್ 3, ಫೋಕಸಿಂಗ್ ಓನ್ಲಿ ಆನ್ ಮಿಸ್ಟೇಕ್ಸ್. 10ರಲ್ಲಿ 8 ಕರೆಕ್ಟ್ ಆಗಿದ್ರು ಆ ತಪ್ಪಾಗಿರೋ 2 ವಿಚಾರದ ಬಗ್ಗೆನೇ ಪದೇ ಪದೇ ಹೇಳ್ತಾ ಹೋಗೋದು. Sounds familiar? The tiny words can make huge impact. These are the biggest mistakes that teachers make and kill the students' confidence. Dear teachers, parents, the confident child learns better, remember things faster, enjoy studying and learning. Why don't you give confidence with positive words rather than choosing a negative words? If you have experienced such emotions, please mention in the comments.